ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಆಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಉಪ್ಮಾ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಸೊ ಇಲ್ಲಿ ನಾನು ಉಪ್ಮಾ ಮಾಡೋದಕ್ಕೆ ಈರುಳ್ಳಿ, ಕ್ಯಾರೆಟ್, ಮೆಣಸಿನಕಾಯಿ, ಬೀನ್ಸ್ ಹಾಗೂ ಕ್ಯಾಪ್ಸಿಕಮ್, ಕರಿಬೇವು, ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆನ ತೊಗೊಂಡಿದ್ದೀನಿ. 1 ಕಪ್ ರವೆಗೆ ನಾನು ವೆಜಿಟೇಬಲ್ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಅದು ಧಾರವಾಡ ಸ್ಪೆಷಲಲ್ಲಿ. ನಿಮಗೆ ವೆಜಿಟೇಬಲ್ಸ್ ಯಾವ್ಯಾವ್ದು ಬೇಕೋ ಅಲ್ಲ ಅದನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಬೇಡವಾಗಿರೋದನ್ನು ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇಲ್ಲಿ ನೀವು ಉದ್ದಿನಬೇಳೆ ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೋಬಹುದು. ಬಟ್ ಉದ್ದಿನಬೇಳೆ ಹಾಕಿದರೆ ಈ ಬನ್ಸಿ ರವೆ ಉಪ್ಮಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಾಳ್ಗಿನ ಕಾಯಕ್ಕಿಟ್ಟಿದ್ದೀನಿ. ಬಾಳ್ಗಿಲಿ ರವಾನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ರವಾನ ನಾವು ಹುರ್ಕೋಬೇಕಾಗುತ್ತೆ. ಸೊ ಅದು ರವದ ಕಲರ್ ಕೂಡ ಚೇಂಜ್ ಆಗುತ್ತೆ. ಆವಾಗ ನಾವು ಸೈಡಿಗೆ ತೆಗೆದಿಟ್ಟು ಕಾಯ್ದಿರೋ ಅಂಥ ಬಾಳ್ಗೆಗೆ ಸಾಸಿವೆ, ಜೀರಿಗೆ ಹಾಗೂ ಉದ್ದಿನ ಬೇಳೆಗಳನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕರಿಬೇವು, ಮೆಣಸಿನಕಾಯಿ, ಈರುಳ್ಳಿ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ತರಕಾರಿನೂ ಹಾಕಿ ನಾವು ಏನು ಮಾಡ್ಕೋಬೇಕು, ಬಾಡಿಸ್ಕೋಬೇಕಾಗತ್ತೆ. ಒಂದೊಂದಾಗೆ ತರಕಾರಿನ ಹಾಕಿ ಬಾಡಿಸ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ನಾನು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಏನು ಮಾಡ್ತಾ ಇದ್ದೀನಿ, ಉಪ್ಪನ್ನ ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿ ಮುಚ್ತಾ ಇದ್ದೀನಿ. ನಿಂಬೆ ಹುಳಿನ ಹಾಕ್ತಾ ಇದ್ದೀನಿ. 1 ಕಪ್ ರವೆಗೆ 3 ಕಪ್ನಷ್ಟು ನೀರನ್ನ ಹಾಕಬೇಕು. ಕೊತ್ತಂಬರಿ ಹಾಗೂ ಸ್ವಲ್ಪ ಸಕ್ಕರೆಯನ್ನು ಹಾಕಿಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಚೆನ್ನಾಗಿ ನೀರನ್ನ ಕುದಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಚೆನ್ನಾಗಿ ನೀರು ಕುದಿ ಬಂದಮೇಲೆ ಸ್ವಲ್ಪನೇ ರವಾನ ಹಾಕಿಬಿಟ್ಟು ನಾವು ಏನು ಮಾಡಬೇಕು, ತಿರುಗಬೇಕಾಗತ್ತೆ. ಒಂದೇ ಸರಿ ರವೆ ಹಾಕಿದರೆ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಸ್ವಲ್ಪ ರವಾನೆ ಹಾಕಿ ನಾವು ತಿರುಗಿಸ್ಕೋಬೇಕಾಗತ್ತೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಗೀನ ಹಾಕಿಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿ ಮತ್ತೆ ಒಂದು ಸಾರಿ ಕೊತ್ತಂಬರಿನ ಹಾಕಿಬಿಟ್ಟು ಮುಚ್ಚಿದರೆ ಸಾಕು. ಒಂದು 5 ನಿಮಿಷದಲ್ಲಿ ನೀವು ತುಂಬ ಟೇಸ್ಟಿಯಾದಂಥ ಉಪ್ಪಿಟ್ಟನ್ನ ನೀವು ಸವಿಯೋದಕ್ಕೆ ರೆಡಿ ಆಗುತ್ತೆ. ಇದೇ ರೀತಿಯಾದಂಥ ಉಪ್ಪಿಟ್ಟು ನೀವು ಮನೇಲೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.